ಮೊದಲನೇದಾಗಿ ಏನು ಕುಮಾರಿ ಭುವನ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇದು ನಿಮ್ಮ ವಿಶ್ಲೇಷಣೆ ಮತ್ತು ನಿಮ್ಮ ತೀರ್ಮಾನಗಳು ಒಂದು ಕಡೆ ಆದರೆ, ಇವತ್ತು ಈ ಘಟನೆ ಯಾಕಾಯಿತು, ಒಂದು ವೇಳೆ ಒತ್ತಡದಿಂದ ಆಗಿದ್ರೆ ಅಥವಾ ಬೇರೆ ಬೇರೆ ಕಾರಣಗಳಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿಸ್ತೇನೆ. ಎರಡನೇದು, ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಶಾಂತಿಯಿಂದ ನಿಮ್ಮ ಪ್ರತಿಭಟನೆಯನ್ನು ಮಾಡಿದ್ದೀರಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಇಂಥ ಪ್ರತಿಭಟನೆಗಳು ರಾಜಕೀಯ ಕಾರಣಕ್ಕೆ ಆಗಬಾರದು. ನಾನು ದುರದೃಷ್ಟವಶಾತ್ ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದರಿಂದ ತಕ್ಷಣ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೆಲಸದ ಜವಾಬ್ದಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ರಿವ್ಯೂ ಅನ್ನು ಅನೌನ್ಸ್ ಮಾಡಿದ್ದೆ. ಅಲ್ಲಿಗೆ ಹೋಗಿ ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋದ ಮೇಲೆ ಅನಂತರ ವಿಷಯ ಗೊತ್ತಾಯಿತು. ತಕ್ಷಣ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟು ಏನೆಲ್ಲ ಕ್ರಮ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ ಮತ್ತು ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ಮೇಲೆ ಡಾಕ್ಟರ್ಗಳಿಗೂ ತಿಳಿಸಿ, ಡಿಎಚ್ಒಗೆ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಅವರನ್ನು ಸರಿಯಾಗಿ ನೋಡ್ಕೊಳ್ಳಿ, ಹೇಗಾದ್ರೂ ಮಾಡಿ ಅವರನ್ನು ಉಳಿಸಿ ಅಂತ ಕೂಡ ಹೇಳಿದ್ದೆ. ದುರದೃಷ್ಟವಶಾತ್ ಅವರು ನಮ್ಮನ್ನ ಅಲ್ಲಿ ಹೋಗಿದ್ದಾರೆ. ಇವತ್ತು ಅದು ಒಂದು ಭಾಗ. ಇವತ್ತು ಇದರ ಏನು ಇದು ಘಟನೆ ನಡೆದಿದೆ, ಈ ಘಟನೆ ನಾನು ಹೇಳಿದಾಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ವರದಿಯನ್ನು ತರಿಸ್ಕೊಳ್ತೇನೆ ಮತ್ತು ನಾನು ಬೇರೆ ಹಂತದಲ್ಲಿ ಅದನ್ನು ಪರಿಶೀಲನೆಯನ್ನ ಮಾಡಿಸ್ತೇನೆ. ನಿಮಗೆ ಒಂದು ಮಾತನ್ನ ಹೇಳಬೇಕು. ನಾನು ಈ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿರೋದು, ಎರಡನೇ ಕಂದಾಯ ಸಚಿವನು. ಮೊದಲು ಉಚ್ಮಾಸ್ತಿಗೌಡರು ಆಗಿದ್ರು, ಅದಾದ ಮೇಲೆ ಕಂದಾಯ ಇಲಾಖೆ ನಮ್ಮ ಜಿಲ್ಲೆಗೆ ಇದೇ ಮೊದಲನೇ ಸಾರಿ ಸಿಕ್ಕಿದೆ. ನನಗೂ ಕೂಡ 40 ವರ್ಷದ ರಾಜಕಾರಣ, ನನಗೂ ಜವಾಬ್ದಾರಿ ಇದೆ. ನನಗೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ರಾಜಕಾರಣದಲ್ಲಿರುವನು ನಾನು. ಹಾಗಾಗಿ ನಿಮ್ಮನ್ನ ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಾನು ಕೂಡ ಬಿಡೋದಿಲ್ಲ. ಕೂಡ ನಿಧಾನಕ್ಕೆ ಮಾಡಿ ಅಂದ್ರೆ ಕ್ವಾಲಿಟೇಟಿವ್ ವರ್ಕ್ ಅನ್ನ ಮಾಡಿ ಕೊಡ್ಬೋದಾಗಿತ್ತು. ಆದ್ರೆ ಅವರಿಗೇನು ಕಾರಣ ಇತ್ತು ಗೊತ್ತಿಲ್ಲ. ಅವರು 1 ತಿಂಗಳು ಸಮಯ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ಎಕ್ಸರ್ಸೈಸ್ ಅನ್ನ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ಒತ್ತಡ. ಆದ್ರೆ ಇದನ್ನ ನಾನು ಪರಿಶೀಲನೆ ಮಾಡ್ತೇನೆ. ಒಂದು ವೇಳೆ ಆ ಹೆಣ್ಣು ಮಗಳಿಗೆ ಒತ್ತಡ ಇತ್ತು, ಯಾವುದು ಎಲ್ಲಿಂದ ಒತ್ತಡ ಇತ್ತು, ಯಾವ ರೀತಿ ಒತ್ತಡ ಇತ್ತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ಆದ್ರಿಂದ ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡಿದ್ದೀರಿ, ಅದು ನಿಮ್ಮ ಹಕ್ಕು, ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, ಡಿಸಿ ಅವರೆಲ್ಲ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವರ ಮನೆಯಲ್ಲಿ ನೌಕರಿಯನ್ನು ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಯಾರು ಇದಾರೋ ನೋಡಿಕೊಂಡು ಅವರ ಕುಟುಂಬದವ್ರನ್ನ ಕೇಳಿಕೊಂಡು ಅವರು ಯಾರಿಗೆ ಇಷ್ಟಪಡ್ತಾರೋ ಅದನ್ನ ನಾನು ಖಂಡಿತವಾಗಿ ಮಾಡಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಎರಡನೇದು, ನೀವ್ಯಾರು ಅನ್ಯತಾ ಭಾವಿಸಬೇಡಿ. ಯಾಕೆಂದ್ರೆ ನಾವು ನಮ್ಮ ಜಿಲ್ಲೆ ಇದು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕಂದಾಯ ಸಚಿವರಾಗಿದ್ದಾಗ ಹೀಗಾಯ್ತು ಅಂತ ಹೇಳಿದಾಗ ನನಗೂ ಬೇಸರ ಆಯಿತು. ನಾನು ಇನ್ನು ಬೆಳಗ್ಗೆನೇ ಬರೋನು, ಸ್ವಲ್ಪ ನನಗೆ ಆರಾಮ ಇರಲಿಲ್ಲ ಅಂತ ಹೇಳಿ ನಾನು ಆಯ್ತು ಅವರಿಗೆ ಹೇಳಿದೆ ಜಿಲ್ಲಾಧಿಕಾರಿಗಳಿಗೆ.
ನೀವೆಲ್ಲರೂ ಮಾತನಾಡಿ ಅವರಿಗೆ ಒಂದು ಸಂಯಮದಿಂದ ಅದನ್ನ ತೀರ್ಮಾನ ಮಾಡಿ ಕಳಿಸ್ಕೊಡಿ ಅವರಿಗೆ ಅಂತ ಹೇಳಿದ್ರು. ಆದ್ರೆ ಬೇರೆ ಬೇರೆಯವರೆಲ್ಲ ಬಂದು ಏನೇನೋ ಮಾತಾಡಿ ಅದೆಲ್ಲ ಒಂದ್ ಸ್ವಲ್ಪ ನನಗೂ ಬೇಸರ ಆಯ್ತು. ಅದ್ರವರೆಗೂ ಮಾತಾಡೋದಿಲ್ಲ, ನೀವೆಲ್ಲ ಹೋಗಿದ್ದೀವಿ ಸಂತೋಷ. ಆದ್ರೆ ರಾಜಕೀಯ ಮಾಡಕ್ ಹೋಗ್ಬೇಡಿ, ಇದು ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ ಮಾತ ಅವ್ರಿಗೂ ಹೇಳಿದ್ದೇನೆ. ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ, ಕೊನೆಯದಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದಯಮಾಡಿ ತಾವು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ. ನಾವು ಸರ್ಕಾರದಲ್ಲಿ ನಿಮಗಾಗಿ ನಾವು ಇದ್ದೇವೆ. ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನನ್ನನ್ನು ಭೇಟಿ ಮಾಡಿ, ಮುಕ್ತವಾಗಿ ಭೇಟಿ ಮಾಡಿ, ಯಾವ ಸಂಕೋಚ ಇಲ್ಲ. ನಾನು ಇಲ್ಲಿ ಬಂದಾಗಾದ್ರೂ ಭೇಟಿ ಮಾಡಿ, ಇಲ್ಲ ಬೆಂಗಳೂರಲ್ಲಾದ್ರೂ ನಾನು ಕಚೇರಿನಲ್ಲೋ ಮನೆಯಲ್ಲೋ ಎಲ್ಲಿಯಾದ್ರೂ ನೀವು ಭೇಟಿ ಮಾಡ್ತೀನಿ ಅಂತಂದ್ರೆ ಸಮಯ ಕೊಡ್ತೀನಿ, ಚರ್ಚೆ ಮಾಡೋಣ. ನಿಮ್ಮ ಸಮಸ್ಯೆ ಇಟ್ಕೊಂಡು ನಾವು ನಿಮ್ಮ ಹತ್ರ ಕೆಲಸ ತಗೊಳಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ನಿಮ್ಮ ಹತ್ರ ಕೆಲಸ ತಗೋಬೇಕಾಗುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳಿದ್ರು, ನೋಡಿದ್ರೆ ಸಂತೋಷ ಆಗುತ್ತೆ. ಬಾಬಾ ಈ ಕಡೆ ನೋಡಿ, ಎಷ್ಟೊಂದು ಜನ ಸಹೋದರಿಯರಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಾನು ಕೇಳಿದೆ, ನನಗೂ ಬಹಳ ಬೇಸರ ಆಯಿತು. ಇವತ್ತಿನ ದಿವಸ ಅವರೆಲ್ಲರೂ ಕೂಡ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂತ ವಾತಾವರಣವನ್ನ ಸೃಷ್ಟಿ ಮಾಡೋಣ. ಇಲಾಖೆಯಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅಷ್ಟೇ ನಾನು ಹೇಳ್ತೇನೆ. ದಯಮಾಡಿ ನೀವು ಈ ಪ್ರತಿಭಟನೆಯನ್ನು ತಗೊಳ್ಳಿ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಸಮಸ್ಯೆ ಏನಿದ್ರು ನನ್ನ ಜೊತೆ ಚರ್ಚೆ ಮಾಡಿ ಬಗೆಹರಿಸತಕ್ಕಂಥ ಕೆಲಸವನ್ನ ನಾನು ಮಾಡಿಕೊಡ್ತೀನಿ. ಧನ್ಯವಾದಗಳು.